ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ಕ್ರಿಸ್ಪಿ ಮಾವಿನಕಾಯಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಒಮ್ಮೆ ಮಾಡಿದ್ರೆ ನಿಮಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ. ಸಂಜೆ ಟೀ ಜೊತೆಗೆ ತಿನ್ನೋದಕ್ಕೆ ಇದು ಪರ್ಫೆಕ್ಟ್ ಸ್ನ್ಯಾಕ್ಸ್ ಆಗಿದೆ. ಹಾಗಾದ್ರೆ ಬನ್ನಿ ಮಾವಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ನಮಗೆ ತಿಳಿಸಿ. ಇಲ್ಲಿ ನಾನು ಹಸಿ ಮಾವಿನಕಾಯಿನ ತಗೊಂಡಿದ್ದೀನಿ. ಮೊದಲು ನಾವಿಲ್ಲಿ ಇದ್ರ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತೆಗೆದು ಬಿಡಬೇಕು. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಮಾವಿನಕಾಯಿ ಚಿಪ್ಸ್ ಮಾಡೋದು ತುಂಬಾನೇ ಸುಲಭ ಇದೆ. ನೀವು ಬೇಗನೆ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಾವಿನಕಾಯಿ ಕಟ್ ಮಾಡ್ಕೊಂಡಾಗಿದೆ. ಈಗ ಒಂದು ಬೌಲಲ್ಲಿ ತಣ್ಣೀರನ್ನ ತಗೊಂಡಿದ್ದೀನಿ. ಇದರಲ್ಲಿ ಕಟ್ ಮಾಡಿರುವ ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಇದನ್ನ ಸರಿಯಾಗಿ ತೊಳ್ಕೋಬೇಕು. ಮೊದಲು ಮಾವಿನಕಾಯಿನ ತೊಳ್ಕೊಂಡಾದ್ಮೇಲೆ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ ಮಾಡಿರುವ ಮಾವಿನಕಾಯಿನ ಹಾಕಿ ಇದರಲ್ಲಿರುವ ನೀರನ್ನ ತೆಗೆದು ಬಿಡಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಪೂರ್ತಿಯಾಗಿ ನೀರನ್ನ ರಿಮೂವ್ ಮಾಡಬೇಕು. ಇದರಲ್ಲಿರುವ ನೀರೆಲ್ಲ ತೆಗೆದಾಗಿದೆ. ಇವಾಗ ಒಂದು ಬೌಲಲ್ಲಿ ಕಟ್ ಮಾಡಿರುವ ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ. ಮತ್ತೆ 2-3 ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಕಾರ್ನ್ ಫ್ಲೋರ್ ಕೂಡ ಹಾಕೊಳ್ಬಹುದು. ಮತ್ತೆ 1 ಸ್ಪೂನ್ ಆಗುವಷ್ಟು ಅಜ್ವೇನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು. ಎಣ್ಣೆ ಪೂರ್ತಿಯಾಗಿ ಕಾಯ್ಬೇಕು. ಮೊದಲು ನಾವು ಒಂದು ಹಾಕಿ ನೋಡ್ಬೇಕು ಎಣ್ಣೆ ಕಾದಿದೆ ಇಲ್ಲ ಅಂತ. ಈ ರೀತಿಯಾಗಿ ಮೇಲ್ಗಡೆ ಬಂದ್ರೆ ಇದು ಕಾದಿದೆ ಅಂತ ಅರ್ಥ. ಇವಾಗ ಎಲ್ಲ ಕಟ್ ಮಾಡಿರೋ ಮಾವಿನಕಾಯಿನ ಇದರಲ್ಲಿ ಹಾಕೊಳ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇವುಗಳನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಪೂರ್ತಿಯಾಗಿ ಇದು ಹೊತ್ತು ಬಿಡುತ್ತೆ, ಸರಿಯಾಗಿ ಆಗೋದಿಲ್ಲ. ಇವಾಗ ಎಲ್ರಿಗೂ ಇಷ್ಟವಾಗುವ ಮತ್ತೆ ತುಂಬಾನೇ ಕ್ರಿಸ್ಪಿ ಆಗಿರುವ ಮತ್ತೆ ಟೇಸ್ಟಿ ಆಗಿರುವ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವ ಹಸಿ ಮಾವಿನಕಾಯಿ ಚಿಪ್ಸ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಮತ್ತೆ ನೀವು ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಚಿಪ್ಸ್ ಅಂತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಕರಾದ ಅಡುಗೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.